ಪ್ರಸ್ತುತ ಐಪಿಎಲ್ನಲ್ಲಿ ನಿನ್ನೆ ನಡೆದ ಆರ್ಸಿಬಿ ವರ್ಸಸ್ ಲಕ್ನೋ ಪಂದ್ಯದಲ್ಲಿ ಲಕ್ನೋ 28 ರನ್ಗಳ ಅಂತರದಿಂದ ಆರ್ಸಿಬಿಯನ್ನು ಸೋಲಿಸಿದೆ. ಮೊದಲು ಬ್ಯಾಟ್ ಮಾಡಿದ ಲಕ್ನೋ ಒಳ್ಳೆಯ ಬ್ಯಾಟಿಂಗ್ ಅನ್ನು ಮಾಡಿ 181 ರನ್ಗಳನ್ನು ಗಳಿಸಿತು. ಇನ್ನು 181 ರನ್ಗಳನ್ನು ಚೇಸ್ ಮಾಡಲು ಮುಂದಾದ ಆರ್ಸಿಬಿ ಆರಂಭದಲ್ಲಿ ಒಳ್ಳೆಯ ಓಪನಿಂಗ್ಸ್ ಅನ್ನು ತಂದರೂ ಸಹ ಲಕ್ನೋದ ಮಾರಕ ದಾಳಿಗೆ ಸಿಲುಕಿ 153 ರನ್ಗಳಿಗೆ ಆರ್ಸಿಬಿ ಆಲ್ಔಟ್ ಆಗುತ್ತೆ. ಇನ್ನು ಆರ್ಸಿಬಿ ಮತ್ತು ಲಕ್ನೋ ವಿರುದ್ಧದ ಪಂದ್ಯದಲ್ಲಿ ಬುಲೆಟ್ ವೇಗದಲ್ಲಿ ಬಾಲನ್ನು ಬ್ಯಾಟರ್ ಕಡೆಗೆ ಎಸೆಯುವ ಅದ್ಭುತ ವೇಗದ ಬೌಲರ್ ಆದ ಮಯಾಂಕ್ ಯಾದವ್ ಅವರು ವೇಗದ ಬೌಲಿಂಗ್ ಅನ್ನು ಮಾಡುವ ಮೂಲಕ ಐಪಿಎಲ್ ಚರಿತ್ರೆಯಲ್ಲಿ ಅತ್ಯಂತ ವೇಗದ ಬೌಲರ್ ಎನಿಸಿದ್ರು. ಲಕ್ನೋ ತಂಡದ ವೇಗದ ಬೌಲರ್ ಆದ ಮಯಾಂಕ್ ಯಾದವ್ ಅವರು ಗಂಟೆಗೆ 156 ಕಿಲೋಮೀಟರ್ ವೇಗದಲ್ಲಿ ಬೌಲಿಂಗ್ ಅನ್ನು ಮಾಡಿ ಆರ್ಸಿಬಿ ಬ್ಯಾಟರ್ಗಳಿಗೆ ಸಿಂಹ ಸ್ವಪ್ನರಾದರು. ಮಯಾಂಕ್ ಅವರ ಬೌಲಿಂಗ್ ದಾಳಿಗೆ ಸಿಲುಕಿ ಆರ್ಸಿಬಿ ಅಕ್ಷರಶಃ ನಲುಗಿ ಹೋಯಿತು. ಲಕ್ನೋ ತಂಡದ ವೇಗದ ಬೌಲರ್ ಮಯಾಂಕ್ ಯಾದವ್ ಅವರು 4 ಓವರ್ಗಳಲ್ಲಿ ಕೇವಲ 14 ರನ್ಗಳನ್ನು ಮಾತ್ರ ನೀಡಿ ಆರ್ಸಿಬಿಯ ಪ್ರಮುಖವಾದ 3 ವಿಕೆಟ್ಗಳನ್ನು ಗಳಿಸ್ತಾರೆ. ಇನ್ನು ಆರ್ಸಿಬಿ ಬ್ಯಾಟಿಂಗ್, ಬೌಲಿಂಗ್ ಹಾಗೂ ಫೀಲ್ಡಿಂಗ್ನಲ್ಲೂ ಸಹ ವಿಫಲವಾಯಿತು. ಆರ್ಸಿಬಿ ಟಾಪ್ ಆರ್ಡರ್ಸ್ ಬ್ಯಾಟಿಂಗ್ ವಿಫಲತೆಯಿಂದ ಗೆಲ್ಲಬಹುದಾದಂಥ ಮ್ಯಾಚನ್ನು ಆರ್ಸಿಬಿ ಸೋತಿತು. ಆರ್ಸಿಬಿಯ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ಗಳು ಒಳ್ಳೆಯ ಆರಂಭವನ್ನು ನೀಡಿದರೂ ಸಹ ಮಯಾಂಕ್ ಯಾದವ್ ಅವರ ಮಾರಕ ದಾಳಿಗೆ ಸಿಲುಕಿ ವಿಕೆಟ್ಗಳನ್ನು ಒಪ್ಪಿಸಿ ಪೆವಿಲಿಯನ್ಗೆ ತೆರಳಿದ್ರು. ಲಕ್ನೋದ ಮಯಾಂಕ್ ಯಾದವ್ ಅವರು ಮಾರಕ ಬೌಲಿಂಗ್ ದಾಳಿ ಮಾಡಿ ಸರಿಯಾದ ಸಮಯಕ್ಕೆ ವಿಕೆಟ್ಗಳನ್ನು ಪಡೆದು ಲಕ್ನೋ ಗೆಲುವಿಗೆ ಪ್ರಮುಖವಾಗಿ ಕಾರಣರಾದರು. ಲಕ್ನೋ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿ ಮ್ಯಾಚ್ ಸೋತ ನಂತರ ಸೋಲಿನ ಬಗ್ಗೆ ಮಾತನಾಡಿದ ಆರ್ಸಿಬಿ ಕ್ಯಾಪ್ಟನ್ ಫ್ಯಾಫ್ ಡು ಪ್ಲೆಸಿಸ್ ಅವರು, ಮುಖ್ಯವಾಗಿ ನಮ್ಮ ಸೋಲಿಗೆ ಫೀಲ್ಡಿಂಗ್ನಲ್ಲಿ ಸ್ವಲ್ಪ ಲೋಪದೋಷದಿಂದ ಸೋಲಿಗೆ ಕಾರಣವಾಯಿತು. ಕ್ವಿಂಟನ್ ಡಿಕಾಕ್ ಹಾಗೂ ಪುರಾನ್ ಅವರು ಕೊಟ್ಟಂಥ ಕ್ಯಾಚನ್ನು ಬಿಟ್ಟ ಕಾರಣ ಲಕ್ನೋ 181 ರನ್ಗಳ ಬೃಹತ್ ಮೊತ್ತವನ್ನು ಗಳಿಸಿತು ಎಂದು ಡು ಪ್ಲೆಸಿಸ್ ಅವರು ಹೇಳಿದರು. ಇನ್ನು ಲಕ್ನೋ ಟೀಮ್ನ ಯುವ ಫೇಸ್ ಬೌಲರ್ ಮಯಾಂಕ್ ಯಾದವ್ ಅವರ ಮಾರಕ ದಾಳಿಯು ನಮ್ಮ ಸೋಲಿಗೆ ಕಾರಣವಾಯಿತು. ಮಯಾಂಕ್ ಯಾದವ್ ಅವರ ಬೌಲಿಂಗನ್ನು ಎದುರಿಸಲು ನಮ್ಮ ಬ್ಯಾಟಿಂಗ್ ಆರ್ಡರ್ ವಿಫಲವಾಯಿತು ಎಂದು ಫ್ಯಾಫ್ ಡು ಪ್ಲೆಸಿಸ್ ಮ್ಯಾಚ್ ನಂತರ ಹೇಳಿದರು.